ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ವ್ಯಾಸನು ಶುಕನಿಗೆ ಆತ್ಮಜ್ಞಾನ ಮಾರ್ಗವನ್ನು ತಿಳಿಸಿದುದು ಎಂಬ 252ನೆಯ ಅಧ್ಯಾಯಕ್ಕೆ ಸ್ವಾಗತ. ವ್ಯಾಸನು ಪುತ್ರನಾದ ಶುಕನನ್ನು ಕುರಿತು, ಕುಮಾರ, ಜೀವನು ಪ್ರಕೃತಿಯ ವಿಕಾರಗಳೆನಿಸಿದ ತನ್ನ ಮನಸ್ಸು, ಇಂದ್ರಿಯ ಮೊದಲಾದವುಗಳಿಂದಲೇ ತಾನು ಸಂಸಾರದಲ್ಲಿ ಸಿಕ್ಕಿಸಲ್ಪಡುವನು. ಜೀವನು ಅವುಗಳನ್ನು ತಿಳಿಯಬಲ್ಲನು, ಆದರೆ ಅವು ಇವನನ್ನು ತಿಳಿಯಲಾರವು. ಆದುದರಿಂದ ಜೀವನು ತನ್ನ ಅಧೀನಗಳಾಗಿಯೇ ಇರುವ ಆ 6 ಇಂದ್ರಿಯಗಳನ್ನು, ಒಳ್ಳೆ ಸಾರಥಿಯು ಕುದುರೆಗಳನ್ನು ಹೇಗೋ ಹಾಗೆ ಸರಿಯಾದ ದಾರಿಯಲ್ಲಿ ನಡೆಸಿಕೊಂಡು ಹೋಗಬೇಕು. ಈ ಇಂದ್ರಿಯಗಳ ಸಹಾಯದಿಂದಲೇ ಆತ್ಮನು ಕಾರ್ಯಗಳನ್ನು ಮಾಡುವನು. ಇಂದ್ರಿಯಗಳಿಗಿಂತಲೂ ಇಂದ್ರಿಯಗಳಿಗೆ ವಿಷಯಗಳೆನಿಸಿದ ಇಂದ್ರಿಯಾರ್ಥಗಳು ಪ್ರಬಲಗಳು. ಆ ಇಂದ್ರಿಯಾರ್ಥಗಳಿಗಿಂತಲೂ ಮನಸ್ಸು, ಮನಸ್ಸಿಗಿಂತಲೂ ಬುದ್ಧಿಯು ಮೇಲೆನಿಸುವವು. ಬುದ್ಧಿಗಿಂತಲೂ ಆತ್ಮವು ಮೇಲು. ಆತ್ಮಕ್ಕಿಂತಲೂ ಅವ್ಯಕ್ತವೆನಿಸಿದ ಪ್ರಕೃತಿಯು ಮೇಲು. ಅವ್ಯಕ್ತಕ್ಕಿಂತಲೂ ಪರಮಾತ್ಮನು ಮೇಲೆನಿಸುವನು. ಪರಮಾತ್ಮನಿಗಿಂತಲೂ ಮೇಲೆನಿಸಿದುದು ಬೇರೊಂದೂ ಇಲ್ಲ. ಅವನೇ ಎಲ್ಲಕ್ಕೂ ಕೊನೆಯ ಸ್ಥಾನವು. ಮುಕ್ತಿ ಸ್ವರೂಪನು ಅವನೇ. ಆತ್ಮವೆಂಬುದು ಎಲ್ಲ ಭೂತಗಳಲ್ಲಿಯೂ ಗುಪ್ತವಾಗಿರುವುದರಿಂದ ಸಾಮಾನ್ಯ ದೃಷ್ಟಿಗೆ ಗೋಚರಿಸುವುದಿಲ್ಲ. ಸೂಕ್ಷ್ಮದರ್ಶಿಗಳು ಅತಿ ಸೂಕ್ಷ್ಮ ಜ್ಞಾನದಿಂದ ಆ ಆತ್ಮವನ್ನು ಕಾಣಬಲ್ಲರು. ಪಂಚೇಂದ್ರಿಯಗಳನ್ನು, ಆರನೆಯದಾದ ಮನಸ್ಸನ್ನು ಬುದ್ಧಿಯ ಧಾರಣ ಶಕ್ತಿಯಿಂದ ಅಂತರಾತ್ಮನಲ್ಲಿ ಲಯಗೊಳಿಸಿ ತನಗೆ ಚಿಂತಿಸತಕ್ಕ ಬೇರೆ ವಿಷಯಗಳೊಂದು ಇಲ್ಲದವನಾಗಿ ಸಮಸ್ತ ಭೋಗಗಳನ್ನು ತೊರೆದು ಮನಸ್ಸಿನಲ್ಲಿ ತಾನೇ ಬ್ರಹ್ಮಾತ್ಮಕನೆಂಬ ವಿದ್ಯೆಯನ್ನು ನೆಲೆಗೊಳಿಸಿ ತನ್ನೊಳಗಿನ ಅಂತರಾತ್ಮನು ಹೊರತು ತನಗೆ ಬೇರೆ ಈಶ್ವರನಿಲ್ಲವೆಂದು ತಿಳಿದು ಶಾಂತಚಿತ್ತನಾಗಿರುವ ಯೋಗಿಯು ಅಮೃತವೆಂಬ ಮೋಕ್ಷ ಸ್ಥಾನವನ್ನು ಹೊಂದುವನು. ಹಾಗಿಲ್ಲದೆ ಇಂದ್ರಿಯಗಳಿಗೆ ತನ್ನ ಮನಸ್ಸನ್ನು ವಶಗೊಳಿಸಿ ಯುಕ್ತವನ್ನು ಅರಿಯದವನು ಕಾಮವಶನಾಗಿ ಮೃತ್ಯುವಿಗೆ ಈಡಾಗುವನು. ಸಮಸ್ತ ಸಂಕಲ್ಪಗಳನ್ನು ನೀಗಿ ಚಿತ್ತವನ್ನು ಬುದ್ಧಿಯಲ್ಲಿ ಹುದುಗಿಸಿಡಬೇಕು. ಹೀಗೆ ಚಿತ್ತವನ್ನು ಸತ್ವದಲ್ಲಿ ನೆಲೆಗೊಳಿಸಿ ಕಾಲವನ್ನು ತನ್ನಲ್ಲಿ ಜೀರ್ಣಿಸಿಕೊಂಡವನು ಆ ವಿಧವಾದ ಮನಃಪ್ರಸನ್ನತೆಯಿಂದ ಶುಭಾಶುಭಗಳೆರಡನ್ನು ಅತಿಕ್ರಮಿಸಿದವನಾಗುವನು. ಆ ಚಿತ್ತ ಪ್ರಸಾದದಿಂದ ಅವನು ತನ್ನಲ್ಲಿ ತಾನೇ ಆನಂದಿಸುವ ಆತ್ಮಾರಾಮನೆನಿಸುವನು. ಮನಸ್ತೃಪ್ತಿಗೊಂಡವನು ನೆಮ್ಮದಿಯಿಂದ ನಿದ್ರಿಸುವಂತೆ ಪ್ರಸನ್ನತೆಯುಳ್ಳವನು ಬೇರೆ ಚಿಂತೆಯಿಲ್ಲದೆ ಸುಖವಾಗಿರುವನು. ಇದೇ ಮನಃಪ್ರಸಾದದ ಲಕ್ಷಣಗಳು. ಗಾಳಿಯಿಲ್ಲದ ಸ್ಥಳದಲ್ಲಿ ದೀಪವು ಹೇಗೋ ಹಾಗೆ ಅವನ ಮನಸ್ಸು ನಿಶ್ಚಲವಾಗಿರುವುದು. ಲಘುವಾದ ಆಹಾರವನ್ನು ಸೇವಿಸುತ್ತಾ ಪರಿಶುದ್ಧ ಹೃದಯನಾಗಿ ಅವನು ತನ್ನಲ್ಲಿಯೇ ತನ್ನನ್ನು, ಅಂದರೆ ಆತ್ಮವನ್ನು ಸಾಕ್ಷಾತ್ಕರಿಸುವನು. ಕುಮಾರ, ನಿನಗಾಗಿ ಉಪದೇಶಿಸಲ್ಪಟ್ಟ ಈ ಶಾಸ್ತ್ರವು ಸಮಸ್ತ ವೇದಗಳ ರಹಸ್ಯವೆಂದು ತಿಳಿ. ಆ ವೇದಗಳಿಂದ ಹೊರತು ಇತರ ಶಬ್ದಜಾಲಗಳಿಂದಾಗಲಿ ಯಕ್ಷಾನುಮಾನ ಪ್ರಮಾಣಗಳಿಂದಾಗಲಿ ಇದು ತಿಳಿಯತಕ್ಕುದಲ್ಲ. ಇದನ್ನು ಅವರವರು ತಮ್ಮ ನಂಬಿಕೆಯಿಂದಲೂ ಅನುಭವದಿಂದಲೂ ಮಾತ್ರವೇ ತಿಳಿಯಬೇಕು. ಧರ್ಮ ತತ್ವಾಖ್ಯಾನಗಳೆಂಬ ಅಪಾರ ಧನದಿಂದ ಇದು ಲಭ್ಯವಾದುದು. ಅನೇಕ ರುಕ್ಕುಗಳನ್ನು ಕಡೆದು ತೆಗೆದ ಅಮೃತವೇ ಇದು. ಮೊಸರಿನಲ್ಲಿ ಬೆಣ್ಣೆಯು, ಕಟ್ಟಿಗೆಯಲ್ಲಿ ಬೆಂಕಿಯು ಕಡೆದು ತೆಗೆಯಲ್ಪಡುವಂತೆ ವಿದ್ವಾಂಸರ ಜ್ಞಾನದಿಂದ ನಿನಗಾಗಿ ಈ ಸಾರವು ಕಡೆದು ತೆಗೆದಿಡಲ್ಪಟ್ಟಿರುವುದು. ಉತ್ತಮಾಧಿಕಾರಿಗಳಿಗಲ್ಲದ ಇತರರಿಗೆ ಇದು ಉಪದೇಶಿಸತಕ್ಕುದಲ್ಲ. ಸ್ನಾತಕರಿಗೆ ಇದನ್ನು ಉಪದೇಶಿಸಬಹುದು. ಶಮೆ, ದಮೆ, ತಪಸ್ಸು, ವೇದಾಧ್ಯಯನ, ಗುರೂಪಾಸನೆ ಇವುಗಳೊಂದು ಇಲ್ಲದವನು ಈ ಜ್ಞಾನೋಪದೇಶಕ್ಕೆ ಪಾತ್ರನಲ್ಲ. ಅಸೂಯೆಯುಳ್ಳವರಿಗೆ, ಅಸತ್ತುಗಳಿಗೆ, ಸ್ವೇಚ್ಛಾಚಾರಿಗಳಿಗೆ ಇದನ್ನು ಉಪದೇಶಿಸಬಾರದು. ತರ್ಕವಾದದಿಂದ ಬುದ್ಧಿಯು ಜಡವಾದವನಿಗೂ ಪಿಶುನನಿಗೂ ಇದನ್ನು ಉಪದೇಶಿಸಿ ಫಲವಿಲ್ಲ. ಯಶಸ್ವಿಯು, ಸ್ತೋತ್ರಾರ್ಹನು, ಪ್ರಶಾಂತನು, ತಪಸ್ವಿಯು, ಪ್ರಿಯಪುತ್ರನು, ವಿಧೇಯನಾದ ಶಿಷ್ಯನು ಈ ರಹಸ್ಯ ಧರ್ಮವನ್ನು ಉಪದೇಶ ಹೊಂದುವುದಕ್ಕೆ ಅರ್ಹರು. ಸಮಸ್ತ ರತ್ನ ಸಮೃದ್ಧವಾದ ಈ ಭೂಮಂಡಲವನ್ನೇ ಕಾಣಿಕೆಯಾಗಿ ಕೊಟ್ಟರೂ ತತ್ವಜ್ಞನಿಗೆ ಈ ಜ್ಞಾನದಿಂದ ಉಂಟಾಗುವಷ್ಟು ತೃಪ್ತಿಯು ಅದರಿಂದ ಉಂಟಾಗದು. ಅವೆರಡರಲ್ಲಿ ಇದನ್ನೇ ಅವನು ಮೇಲೆಂದು ಭಾವಿಸುವನು. ವತ್ಸ, ಇದಕ್ಕಿಂತಲೂ ಇನ್ನೂ ರಹಸ್ಯವಾದ ವಿಷಯವನ್ನು ನಿನಗೆ ತಿಳಿಸುವೆನು. ಅಧ್ಯಾತ್ಮವೆಂಬ ಆ ವಿಷಯವು ಅತಿ ಮಾನುಷವೆನಿಸಿ ಮಹರ್ಷಿಗಳಿಗೆ ಮಾತ್ರ ತಿಳಿಯತಕ್ಕುದಾಗಿದೆ.
ಅದೇ ನೀನು ನನ್ನಿಂದ ಕೇಳಿ ತಿಳಿಯಬೇಕಾದ ಮುಖ್ಯ ವಿಷಯವು. ಅದರಲ್ಲಿ ನಿನಗೆ ಯಾವ ಸಂದೇಹವಿದ್ದರೂ ತಿಳಿಸು, ಹೇಳುವೆನು ಎಂದನು. ಇದು 252ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.